ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಹೆಂಡತಿ ನನಗೆ ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಮನೆ ಕೆಲಸ ಎಲ್ಲ ನನ್ನಿಂದಲೇ ಮಾಡಿಸುತ್ತಾಳೆ. ಗಂಡನಿಗೆ ಮರ್ಯಾದೆ ಕೊಡೋದು ಹೆಂಡತಿ ಇಡೀ ದಿನ ಟಿವಿ ನೋಡಿಕೊಂಡು ಕೂತಿದ್ರೆ ಮನೆ ಕೆಲಸದ ಎಲ್ಲ ಗಂಡನೇ ಮಾಡಬೇಕಾ? ಇದು ಸರಿನಾ? ಇದಕ್ಕೆ ಕಾರಣಗಳು ಏನು? ನಾನು ಓರ್ವ ವಿವಾಹಿತ ವ್ಯಕ್ತಿ. ನಮಗೆ ಇನ್ನೂ ಮಕ್ಕಳಾಗಿಲ್ಲ. ಆದರೆ ನನ್ನ ಸಮಸ್ಯೆ ಎಂದರೆ ನನ್ನ ಹೆಂಡತಿ ನನ್ನನ್ನು ಗೌರವಿಸುವುದಿಲ್ಲ. ವಾಸ್ತವವಾಗಿ ನಾವು ಮದುವೆಯಾಗಿದ್ದಾಗಿನಿಂದ ಅವಳು ಪ್ರತಿದಿನ ಎಲ್ಲ ಮನೆ ಕೆಲಸಗಳನ್ನು ನಾನೇ ಮಾಡುವಂತೆ ಒತ್ತಾಯಿಸುತ್ತಾಳೆ. ಮನೆ ಕೆಲಸದಲ್ಲಿ ಅವಳಿಗೆ ಸಹಾಯ ಮಾಡಲು ನನಗಿಷ್ಟವಿಲ್ಲ. ಆದರೆ ಸಮಸ್ಯೆ ಏನೆಂದರೆ ಅವಳು ಇಡೀ ದಿನ ಟಿವಿ ನೋಡುತ್ತಿರುತ್ತಾಳೆ. ಆದರೆ ಯಾವುದೇ ಮನೆ ಕೆಲಸ ಮಾಡುವುದಿಲ್ಲ. ಕಚೇರಿಯಿಂದ ಬಂದು ಮನೆ ಕೆಲಸ ಮಾಡುವುದೇ ಆಗಿದೆ. ಕಚೇರಿಯಿಂದ ನನ್ನ ಕೆಲಸ ಮುಗಿಸಿ ಮನೆಗೆ ಬಂದಾಗಲೆಲ್ಲ ನಾನು ಮಾಡುವ ಮೊದಲ ಕೆಲಸವೆಂದರೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದು. ಇದರಲ್ಲಿ ನಾನು ಸಹ ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ನಾನು ಯಾವಾಗಲೂ ಅವಳ ಮುಂದೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಾಚಿಕೆ ಪಡುತ್ತೇನೆ. ಆದರೆ ಈಗ ಇದೆಲ್ಲವನ್ನು ಹೆಚ್ಚು ಕಾಲ ಸಹಿಸಲಾಗದ ಪರಿಸ್ಥಿತಿಗೆ ಬಂದು ನಿಂತಿದೆ. ನನ್ನ ಹೆಂಡತಿ ಸೋಮಾರಿ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಎಂದು ನನಗೆ ತಿಳಿಯುತ್ತಿಲ್ಲ. ಮದುವೆಯ ಆರಂಭಿಕ ದಿನಗಳಲ್ಲಿ ನೀವು ಒತ್ತಡ, ಟೀಕೆ, ತೀರ್ಪು, ಕೋಪ, ಭಯದಂತಹ ಸಂದರ್ಭಗಳನ್ನು ಎದುರಿಸುತ್ತಿದ್ದರೆ ನೀವು ನಿಜವಾಗಿಯೂ ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಬೇಕು ಎಂದು ಅನಿಲ್ ಕುಮಾರ್ ಹೇಳುತ್ತಾರೆ. ಏಕೆಂದರೆ ನಿಮ್ಮ ವೈವಾಹಿಕ ಸಂಬಂಧವು ನಕಾರಾತ್ಮಕ ಶಕ್ತಿಗಳಿಂದ ಕೂಡಿದೆ. ಅದು ದೀರ್ಘಕಾಲ ಉಳಿಯುವುದನ್ನು ಕಷ್ಟವಾಗುತ್ತದೆ. ನಿಮ್ಮ ವಿಷಯದಲ್ಲೂ ನಾನು ಅದನ್ನು ನೋಡಿದ್ದೇನೆ. ಒಳಗೊಳಗೆ ತುಂಬ ನೊಂದುಕೊಂಡಿದ್ದರೂ ನೀವು ಖುಷಿಯಾಗಿರುವಂತೆ ನಟಿಸುತ್ತೀರಿ. ಉಸಿರುಗಟ್ಟಿಸುವ ಪರಿಸ್ಥಿತಿ ತಂದೊಡಬೇಡಿ. ನಿಮ್ಮ ಹೆಂಡತಿ ನಿಖರವಾಗಿ ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ ಅಥವಾ ಮಾಡಬಾರದೆಂಬುದು ಸಂಪೂರ್ಣವಾಗಿ ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಪ್ರತಿಯೊಬ್ಬ ಪುರುಷನು ತನ್ನ ಹೃದಯಕ್ಕೆ ಹತ್ತಿರವಿರುವ ಮಹಿಳೆಯಿಂದ ಆತ ತುಂಬ ಸಭ್ಯ, ಗೌರವ ಮತ್ತು ಸಹಕಾರದಿಂದ ಇರಬೇಕೆಂದು ಬಯಸುತ್ತಾನೆ ಮತ್ತು ಅದು ಸಂಭವಿಸಿದಾಗ ಅವನು ತನ್ನನ್ನು ತಾನೇ ಉಸಿರುಗಟ್ಟಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ನಿಮ್ಮ ಸಂಬಂಧದಲ್ಲೂ ನಡೆಯುತ್ತಿರುವುದು ಅದೇ. ನಿಮ್ಮ ಹೆಂಡತಿಯ ನೀವು ಏನು ಬಯಸುತ್ತೀರಿ? ನೀವು ಹೇಳಿದಂತೆ ನಿಮ್ಮ ಹೆಂಡತಿ ಸೋಮಾರಿ ಮಹಿಳೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಂಬಂಧದಿಂದ ನಿಮಗೆ ಏನು ಬೇಕು ಎಂದು ನೀವು ಮೊದಲು ನಿಮ್ಮನ್ನು ಕೇಳಿಕೊಳ್ಳಿ. ನಿಮ್ಮ ಹೆಂಡತಿಯ ಈ ವರ್ತನೆಯೊಂದಿಗೆ ನೀವು ಹೊಂದಿಕೊಳ್ಳಲು ಬಯಸುವಿರಾ ಅಥವಾ ಆಕೆಯು ನಿಮ್ಮೊಂದಿಗೆ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳಬೇಕೆಂದು ನೀವು ಬಯಸುತ್ತೀರಾ? ನಿಮ್ಮ ಕುಟುಂಬದೊಂದಿಗೆ ಮಾತನಾಡಿ. ನೀವು ನಮಗೆ ಹೇಳಿದ್ದನ್ನು ನೋಡಿದರೆ ಈ ಪರಿಸ್ಥಿತಿಯನ್ನು ನೀವು ನಿಮ್ಮ ಮತ್ತು ಹೆಂಡತಿಯ ಮನೆಯವರಿಗೂ ತಿಳಿಸಬೇಕು. ಪ್ರತಿದಿನ ಕಿರಿಕಿರಿ ಅಥವಾ ಕೋಪಗೊಳ್ಳುವುದರಿಂದ ಏನೂ ಪ್ರಯೋಜನವೇ ಇಲ್ಲ. ಆಕೆ ತನ್ನ ಅಭ್ಯಾಸಗಳಲ್ಲಿ ಹಾಗೆ ಮುಂದುವರಿಸುತ್ತಾಳೆ. ಮುಂದೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಯಾವುದೇ ತೊಂದರೆಯಾಗಬಾರದು ಎಂದಾದರೆ ನೀವು ಮೊದಲು ಈ ಬಗ್ಗೆ ನಿಮ್ಮ ಹೆಂಡತಿಯ ಗಂಭೀರವಾಗಿ ಮಾತನಾಡಬೇಕು. ಬಹುಶಃ ಇದರ ನಂತರ ನಿಮ್ಮ ಹೆಂಡತಿ ತನ್ನ ತಪ್ಪನ್ನು ಅರಿತುಕೊಳ್ಳಬಹುದು. ಮನೆ ಮತ್ತು ನಿಮ್ಮ ಸಂಬಂಧದ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.